ಸರ್ ಲತಾ ಅನ್ನೋರ್ ಮನೆ ಇದೆ ಸರ್, ಅವ್ರದ್ದೇ ಸರ್ ಇದು ಪಾಸ್ಬುಕ್ಕು, ಅವ್ರಿಗೆ ಕೊಟ್ಬಿಡಿ ಸರ್. ಕರಿಯಮ್ಮ ಹಾಕಿದ್ರಂತೇನೆ. ಏನು ಸರ್ ಹಾಕಿದ್ರ? ಭಾಳ ದಿನ ಆಯಿತು ಲೋನ್ ಬರ್ಸಿ. ಈಗಳಮ್ಮ ತಗೊಳ್ರಿ, ನಿಮ್ಮ ಪಾಸ್ಬುಕ್ ಇಲ್ಲಿದೆ, ಕಲರ್ ಜೆರಾಕ್ಸಿಗೆ ತೊಗೊಂಡಿದ್ವಲ್ಲ ತಗೊಳ್ಳಿ. ಎಲ್ಲ ನಿಮ್ಮ ಅಕೌಂಟಿಗೆ ಅಲ್ಲೇ ಅಮೌಂಟ್ ಸೆಂಡ್ ಆಗಿದೆ. ನಿಮ್ಮ ಅಕೌಂಟಿಗೆ ಅಲ್ಲ ಆಲ್ರೆಡಿ ಅಲ್ಲೇ ದುಡ್ಡೆಲ್ಲ ಹೋಗಿದೆ, ಹೋಗಿ ಬಿಡಿಸ್ಕೋಬೋದು. ಆಗಿದೆ, ಲೋನ್ ಆಗಿದೆ ಅಮ್ಮ. ಕೊಡ್ರಿ ಸರ್, ನಾನು ಲೋನೇ ಕಾಯ್ತಿದ್ದೆ. ಅಯ್ಯೋ ತುಂಬ ತಾಪತ್ರಯ ಸರ್, ಅದಕ್ಕೆ ಕಾಯ್ತಾ ಇದ್ದೆ ಎಷ್ಟೊತ್ತಿಗೆ ಲೋನ್ ಆಗುತ್ತೋ ಅಂತ ಹೇಳಿ. ಕೊಡ್ರಿ ಸರ್. ಸರಿ ಅಮ್ಮ, ನಿಮ್ಮ ಪಾಸ್ಬುಕ್ ನಿಮಗೆ ಕೊಟ್ಟಿದ್ದೀವಿ. ಸರಿ ಸರ್, ಆಯಿತು. ಇಲ್ಲೋಡಮ್ಮ, ನೆಕ್ಸ್ಟು ಬುಧವಾರದಿಂದಲೇ ನೀವು ಅಮೌಂಟ್ ಕಟ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ತಗೊಂಡು ಈ ಬುಧವಾರದಿಂದಲೇ ನೀವು ಸಂಘದ ದುಡ್ಡು ಕಟ್ಟಬೇಕಾಗುತ್ತೆ. ಸರಿ ಸರ್, ಆಯಿತು, ಕಟ್ತೀವಿ. ಅಲ್ಲ 1,00,000 ತಾಂತಿಯಲ್ಲ ಅದಕ್ಕೆ ಏನು ಮಾಡ್ತೀಯ? ಒಂದು ಸ್ವಲ್ಪ ಸಾಲಗಳು ಇದ್ದಾವೆ, ಹೊಲ್ದಕ್ಕೆಲ್ಲ ಬೆಳೆ ಹಾಕಿದ್ನ, ಅದಕ್ಕೆ ಕೂಲಿಯರಿಗೆಲ್ಲ ಕೊಡಬೇಕು. ಕೊಟ್ಟರೆ ಬೆಳೆ ಬರುತ್ತೆ. ಒಂದು 5-6 ಲಕ್ಷ ರೂಪಾಯಿ ಬೆಳೆ ಬರುತ್ತೆ ಕಣೆ. ಅದಕ್ಕೆ 1,00,000 ಖರ್ಚು ಮಾಡೋದೇನು ದೊಡ್ಡದಲ್ಲ ಅಂತೇಳಿ 1,00,000 ಖರ್ಚು ಮಾಡಿದ್ದೀನಿ. ಅದಕ್ಕೆ ಒಂದು 5-6 ಲಕ್ಷ ರೂಪಾಯಿ ಬೆಳೆ ಬರುತ್ತೆ. ಈರುಳ್ಳಿ, ಹತ್ತಿ, ರಾಗಿ ಅದು ಇದು ಮಸ್ತಾಗಿ ಹಾಕಿದ್ದೀನಿ. ಈ ಬುಧವಾರದಿಂದಲೇ ಕಟ್ಟಬೇಕು ಲತಕಯ್ಯ. ಕಟ್ಟಾನೆ ಹೇಳ, ಅದಕ್ಕಾಗಿನ ನಿಂದು ಹಾಕಿ ಹಾಳೇನೆ. ಹಾಕಿ ಅವ್ರಂತ ನಂದು ಮೆಸೇಜ್ ಬಂತು, ನಂಬರ್ ಕೊಟ್ಟಿದ್ದೀನಲ್ಲ, ಮೆಸೇಜ್ ಬಂತು. ನಿಂದು ಫೋನ್ ಇದ್ರೆ ನೋಡು, ಬಂದಿರುತ್ತೆ. ಈಗ ಇವನು ನಮ್ಮನ್ನು ಮಾನ್ಯಾಳು ನಂಬರ್ ಕೊಟ್ಟಿದ್ದೀನಿ, ಅವನ ಅತ್ತ ಹೋಗಿ ನಮ್ಮ ಅಯ್ಯಪ್ಪ ಅವನ ತಪ್ಪು ಅಂತ ಅದೇ ಹೋಗ್ಯಾನ. ಫೋನು ಇಕ್ಕೋಗಲ್ಲ ಕಣಿ. ಅಯ್ಯಪ್ಪಂದೇ ಫೋನ್ ನಂಬರ್ ಕೊಟ್ಟಿರೋದು ನಾನು. ಬಿಡತ್ತ, ಹೋಗಿ ಚೆಕ್ ಮಾಡಿಸ್ಕೊಬತ್ತೀನಿ. ಇಲ್ಲೇ ಅಲ್ಲ ಇರೋದು, ಹೋಗಿ ಚೆಕ್ ಮಾಡಿಸ್ಕೊಂಬತ್ತೀನಿ. ಹೋಗಿ ಚೆಕ್ ಮಾಡಿಸ್ಕೊಬ್ರಾಗ ಹೋಗು. ಆ ಕೂಲಿ ಹೆಂಗಸ್ರೊಂದು ಆಡಿದ್ರು ಅನ್ಬೇಡ. ಫಸ್ಟ್ ಅವರಿಗೆ ಬಿಡಿಸ್ಕೊಂಬಂದು ಅವ್ರದ್ದೆಲ್ಲ ಅಮೌಂಟು ಮಕ್ ಬಿಸಾಕ್ಬೇಕು. ಹಂಗೆ ಊರು ಬಿಟ್ಟು ಹೋಗ್ತಾರೆ, ಜನಮ್ಮಂಗಾಡ್ತಾರೆ. ಹಂಗೆ ದುಡ್ಡಿನ ಮಕ್ಕ ಕಾಣ್ದ ಮಾಡ್ದಂಗೆ ಆಡ್ತಾವೆ. ತೆಗ್ದು ಬಿಸಾಕಬೇಕು ದುಡ್ಡು ತಂದು. ರುಕ್ಕಕ್ಕ ಹೇಳೋಗ್ತೀನಿ ತಡಿ. ಈಗ ತಂದು ಕೊಡ್ತೀನಿ ಅಂತ. ರುಕ್ಕಕ್ಕಯ್ಯ ಇದೇನೇ? ಲತಕಯ್ಯ ಎಲ್ಲಿ ಬ್ಯಾಂಕ್ ಹಾಕಿ ಪಾಸ್ಬುಕ್ ತಗೊಂಡು ಹೊರಟಿದೀಯಾ? ಕಣಿ, ದುಡ್ಡು ಬಿಡಿಸ್ಕೊಬರಕ್ಕೆ. ದುಡ್ಡು ಬಿಡಿಸ್ಕೊಬರ್ಬೇಕಾಯ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ರುಕ್ಕಕ್ಕಯ್ಯ ಕೂಲೆ ದುಡ್ಡು ಕೊಡ್ಬೇಕಾಯ್ತು, ಕೇಳೋಣ ಆಗ್ಲಲ್ಲನ. ಅದಕ್ಕೆ ಈಗ ಹೋಗ್ತೀನಿ, ಬಿಡಿಸ್ಕೊಂಬಂದು ಕೊಡ್ತೀನಿ ಅಂತ ಹೇಳೋಗಣ ಅಂತ. ನಿಂದು ಬಂತಿ ಸಂಘದ್ದು ಲೋನ್ ಬರ್ಸಿದ್ವಲ್ಲ? ಬಂದು ಕಂಡ್ಲತಕ್ಕ. ನಾನು ಓದ್ಸತಿನೇ ತಗೊಂಡಿದ್ದೆ. ನಿಮಗೆ ಲೇಟಾಗಿ ಆಗ್ತೀವಿ ಅಂತಂದ್ರೆ ಅಲ್ಲೇ ನಮಗೆ ಓದ್ತಡಿನೇ ಕೊಟ್ಟರು ಅಲ್ಲೇನೆ. ನೀನು 1 ಲಕ್ಷ ಬರ್ಸಿದ್ದೆ ನಮ್ಮಲ್ಲಿ. ನಾನು 1 ಲಕ್ಷ ಬರ್ಸಿದ್ದೆ. ಲತಮ್ಮನಿ ಯಾಕೆ ಲತಮ್ಮ? ಬ್ಯಾಂಕ್ನಾಗೆ ಹೋಗ್ತಾ ಇದ್ದೀನಿ. ಸಂಘದ ದುಡ್ಡು ಆಯ್ಕೆ ಅವ್ರಂತೆ ಬಿಡಿಸ್ಕೆ ಬತ್ತೀನಿ. ಈ ಕೂಲರ್ದೆಲ್ಲ ಕೊಡ್ತೀನಿ. ಈಗ ತಗೊಂಬಂದು ಕೊಡ್ತೀನಿ ಹಂಗ. ಮೊದ್ಲು ಬಿಡಿಸ್ಕೊಂಬಂದು ಕೊಡೆ ತಾಯಿ. ಹೋಗು, ಅವ್ರು ಹಂಗೇನೆ ಹಂಗ ಆಡ್ತಾರೆ. ಹೇಳತ್ತ, ಅವೆಲ್ಲ ದುಡ್ಡಿನ ಮಕ್ಕ ಕಾಣ್ದಿಲ್ದ ಮಾಡ್ದಂಗೆ ಆಡ್ತಾವಿಲ್ಲ. ದುಡ್ಡೇನ ಕಂಡಿದ್ವ ಇಲ್ವಂತಿ? ಹಂಗೇನೆ ನಮ್ಮ ಕೂಲಿ ದುಡ್ಡು ಕೊಡ್ರಿ ಏನಂಗೆ ಊರು ಬಿಟ್ಟು ಹೋಗ್ತಾರೆ, ಏನೋ ತಿಂತಾರಮ್ಮಂಗೆ ಆಡ್ತಾವೆ. ಈಗ ಹೋಗ್ತೀನಿ, ಒಂದು 50 ಹೆಚ್ಚಿಗೆ ಕೊಡ್ತೀನಿ, ಸುಮ್ಮನೆ ರೊಕ್ಕ ಕೈ. ಸರಿಯಮ್ಮ, ಆಯಿತು. ರಪ್ಪನ್ ಬಿಡಿಸ್ಕೊಂಬಂದು ಕೊಡು. ಕೂಲರ್ ದುಡ್ಡ ಎಷ್ಟೊಂದು ದಿವಸ ಆದ್ರೂ ಕೊಟ್ಟೇ ಇಲ್ಲ. ಅದಕ್ಕೆ ಕೂಲರ್ ಬಂದು ನಮ್ಮಂತ ಗಲಾಟೆ ಮಾಡಾರ. ಅದಕ್ಕೆ ನಮ್ಮ ಅಯ್ಯಪ್ಪ ನಾನು ಬೈಯೋದು. ಬಿಡಿಸ್ಕೊಂಬತ್ತೀನಿ ಅಂತಾಳೆ. ಹೆಂಗ ಕೊಟ್ಟರು ಸಾಕಾಗೈತಿ. ಕೊಡ್ತಾಳೆ ಬಿಡು. ಎಲ್ಲ 1 ಲಕ್ಷ ಬರ್ಸಿದ್ದಾರೆ. ನಾನು 1 ಲಕ್ಷ ಬರ್ಸಿದ್ದೆ, ನಂದು ಬಂತಾಳೆ ಸಂಘದ್ದು. ಅವಳು ಪಾಪ ಹೋದ್ವಾರ್ಲೆ ಬರಬೇಕಾಗಿತ್ತು, ಬಂದಿಲ್ಲ. ಬಿಡಿಸ್ಕೊಬರಕ್ಕೆ ಹೋಗ್ತಾ ಇದ್ದಾಳಲ್ಲಿ ಬಿಡು. ಇವತ್ತೆಲ್ಲ ಆಯ್ಕೆವ್ರಿ ಎಲ್ಲಾರ್ದು. ಬಂದೈತಂತೆ, ಅದಕ್ಕೆ ಎಲ್ಲರೂ ಬಿಡಿಸ್ಕೊಂತಾರೆ. ಹೆಂಗ ಹೋಗಿ ಅವಳು ಬತ್ತೀನಿ ಅವ್ರಿಗೆಲ್ಲ. ಅವ್ರಿಗೆಲ್ಲ ಅಂತಿರ್ಗ ಆಮೇಲೆ ಮಂಗಳಮ್ಮ ಅವ್ರು ಭೂತಜ್ಜಿ ಅವರೆಲ್ಲ ಗಲಾಟೆ ಮಾಡ್ತಾರೆ ಬಂದು. ಈಗ ಹೋಗಿ ಎಳೆ ಬಿಡಿಸ್ಕೊಂಬಂದು ಕೊಡ್ತಾಳೆ. ಸುಮ್ಮನಿರ್ರಿ, ಏನು ಬೋರ್ಬೇಡ್ರಿ ಅಂತ ಹೇಳಿ ಬತ್ತೀನಿ. ಹೇಳೋಗ ಹೋಗಿ ಹಂಗೇನು ಎಲ್ಗ ಓಡೋಗ್ತಾರೆ ಮಂಗಾಡ್ತಾರೆ ಇವರಂತೂ. ಹಿಂಗುಂಟೆಲೆ ಕೊಟ್ಬಿಡ್ಬೇಕು. ಕೂಲಿ ಮಾಡಿ ನಾನು ಬೈನಾಗಲೇ ಕೊಟ್ಬಿಡ್ಬೇಕು ಹಂಗೇನು. ಅಪ್ಪ ಈಗಿನ ಕೂಲಿಯರ್ದೊಂದು ನಮ್ಮ ತಾಯಿ. ಹಂಗೆ ಮತ್ತೆ ನಮ್ಮ ಸಂಘಗಳು ಇರ್ತವೆ, ನಮ್ಮ ತಂದ್ರೆ ತಾಪತ್ರಯಗಳು ಇರ್ತವೆ ಅಂತಾರೆ. ಜಾನ ಯಪ್ಪ ಸಹಿಸ್ಕೊಂಬಲ್ಲ. ಹೋಗಿ ಹೇಳ್ಬತ್ತಿ ನಮ್ಮ ಹೆಂಗೆ ಜಲ್ದಿ ಬಿಡಿಸ್ಕೊಂಡು ಹೋಗಿ ಕೊಟ್ಬಿಟ್ರೆ ಇನ್ನು ಉಳಿದಿರೋ ದುಡ್ಡೆಲ್ಲ ಖರ್ಚಿಗೆ ಇಕ್ಕೋಬೋದು. ಖರ್ಚಿಗೆ ಬೇರೆ ದುಡ್ಡಿಲ್ಲ. ಇವತ್ತು ಹೆಂಗೆ ಸಂಘದ ದುಡ್ಡು ಬಂದೈತಿ, ಭಾಳ ಖುಷಿ ಆಗ್ತೈತಿ. ಅಲ್ಲ ಸಾಕಾಗ್ತದ್ರಿ, ಫಸ್ಟ್ ಚೆಕ್ ಮಾಡಿಸ್ಬೇಕು. ದುಡ್ಡು ಬಿದ್ದೈತೆ ನೋಡ್ರಿ ಅಂತ. ಸರ್ ಇವನು ಸ್ವಲ್ಪ ಅಕೌಂಟ್ ಚೆಕ್ ಮಾಡಿಸ್ಬೇಕಾಯ್ತು ಸರ್. ಕುಡಿಮ್ಮ, ಅಕೌಂಟ್ ಬುಕ್ ಕೊಡಿ. 1 ಲಕ್ಷ ಸಂಘದ ದುಡ್ಡು ಹಾಕಿದ್ದಾರೆ ಸರ್, ಅದನ್ನ ಬಿಡಿಸ್ಕೋಬೇಕಾಗಿತ್ತು. 1 ಲಕ್ಷ ಬಂದಿದೆಯಾ ಸರ್ ನಮ್ಮ ಅಕೌಂಟಿಗೆ? ಒಂದು 5 ನಿಮಿಷ ಇರಿ, ಚೆಕ್ ಮಾಡ್ತಾ ಇದ್ದೀವಿ. ಬಂದಿದೆ ಬಿಡಿ ಸರ್, ಇವತ್ತು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಬಂದಿರಬೇಕು ಸರ್ ಇವತ್ತು. ಬಂದಿದೆಯಮ್ಮ, 1 ಲಕ್ಷ ಅಮೌಂಟ್ ಬಂದಿದೆ ಸರ್. ಅದನ್ನ ಬಿಡಿಸ್ಕೋಬೇಕಾಗಿತ್ತು, ಸ್ವಲ್ಪ ಚೆಕ್ ಕೊಡಿ ಸರ್. ಇವು ಅಮೌಂಟ ನೀವು ಬಿಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲಮ್ಮ. ನಿಮ್ಮದು ಸಾಲ ಇದೆ, ನೀವೇ ಇನ್ನೂ ಕಟ್ಟಬೇಕಾಗುತ್ತೆ. ನೀವು 3 ಲಕ್ಷ ಲೋನ್ ತೆಗೆದಿದ್ದೀರಾ ನಮ್ಮ ಬ್ಯಾಂಕಲ್ಲಿ. 3 ಲಕ್ಷ ಲೋನ್ ತೆಗ್ದಿರೋದ್ರಲ್ಲಿ ನೀವು 2 ಲಕ್ಷ ಲೋನ್ ಕಟ್ಟಿದ್ದೀರಾ. ಇನ್ನೂ 1 ಲಕ್ಷ ಲೋನು ನೀವು ಹಾಗೆ ಉಳಿಸಿದ್ದೀರಾ. ಅದು ಹಂಗೆ ಉಳ್ಕೊಂಡಿರೋದ್ರಿಂದನ ಅದಕ್ಕೆಲ್ಲ ಬಡ್ಡಿ ಸೇರಿ 3 ಲಕ್ಷ ಆಗಿದೆ. ಇವಾಗ ಬಂದಿರೋ ಅಮೌಂಟು ಇಲ್ಲಿ ಕಟ್ಟಾಗಿದೆ, ಅದು ಬಿಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಮ್ಮ. ಏನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಸಾಲ ಆಯ್ತಾ?
ಹೌದಮ್ಮ, ನೀವು 2014ರಲ್ಲಿ ಸಾಲ ತೊಗೊಂಡಿರೋದು. 2014ರಲ್ಲಿ 3 ಲಕ್ಷ ಸಾಲ ತೊಗೊಂಡಿದ್ದೀರಾ. ಎಜುಕೇಷನ್ ಲೋನ್ ಅಂತ ತೊಗೊಂಡಿದ್ದೀರಾ. ಎಜುಕೇಷನ್ ಲೋನಲ್ಲಿ ಅದರಲ್ಲಿ ಕಟ್ಟಿರೋದೇ ನೀವು 2 ಲಕ್ಷ, ಇನ್ನೂ 1 ಲಕ್ಷ ಕಟ್ಟಿಲ್ಲ. ಅಯ್ಯೋ ಶಿವನಿ, ನಾನು ಹೋಗಿ ಹೋಗಿ ಇವಾಗ ಕೊಂಡು ಕೊಟ್ಟಿದ್ನಲ್ಲ, ನಾ ಮರ್ತು ಲೋನ್ ತಗೊಂಡಿರೋದನ್ನ ಮರ್ತು ಇವಾಗ ಬ್ಯಾಂಕಿಗೆ ಕೊಟ್ಟಾಗೈತಿ. ಅದು ಬಿಡಿಸ್ಕೊಂಬಕ್ಕೆ ಬರೋಲ್ಲ ಅಂತಾರೆ. ನಾನು ಬೆಂಗಳೂರಾಗಳದೊಂದು ಅಕೌಂಟ್ ಇತ್ತು, ಅದನ್ನ ಕೊಡ್ಬೋದಾಗಿತ್ತು. ಬೆಂಗಳೂರ್ಗಾನೆ ಆಧಾರ್ ಕಾರ್ಡ್ ಫ್ರೀ ಇತ್ತು, ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೋದಾಗಿತ್ತು, ಬಿಡಿಸ್ಕೊಬರ್ಬೋದಾಗಿತ್ತು ಬೆಂಗಳೂರ್ಗಾನ ಹೋಗಿ. ಅಯ್ಯೋ ಶಿವನಿ, ನಾನು ಬಿಡು ಬೆಂಗಳೂರಿಗಿನ್ನ ಯಾರು ಹೋಗ್ತಾರೆ, ಇಲ್ಲೇ ನಮ್ಮೂರಿಂದ ಅಕೌಂಟ್ ಐತೆ ಅಂತ ಕೊಟ್ಟಿದ್ಕೆ ಅಯ್ಯೋ ಕೊಟ್ಟಾಗೈತೆ ಅಂತೆ. ಅಯ್ಯೋ ಶಿವನಿ, ಇವಾಗ ನೋಡಿದ್ರೆ ನಾನು ನೋಡಿದ್ರೆ ಖುಷಿ ಆಗಿ ಬಂದು ಸಂಘದ ದುಡ್ಡು ಬಿದ್ದೈತೆ, ಬಿಡಿಸ್ಕೊಂಡು ಹೋಗೋಣ ಎಲ್ಲರಿಗೂ ಕುಲೇರಿಗೆ ಕೊಟ್ಟು ಹೆಂಗು ನಾನು ಬೇರೆ ಇಕ್ಕವನ ಅಂತ ಹೇಳಿ. ಅಯ್ಯೋ ಶಿವನಿ, ಎಂಥ ಕೆಲಸ ಆಗೋತು ಸರ್. ಇವಾಗ ಅದನ್ನ ಕೊಡ್ರಿ ಸರ್, ಅದನ್ನ ಆಮೇಲೆ ಕಟ್ತೀವಿ. ಇವಾಗ ಅದನ್ನು ಬಿಡಿಸ್ಕೋಬೇಕು ಸರ್ ನಾವು. ನಮಗೆ ಏನೋ ಸ್ವಲ್ಪ ತೊಂದರೆ ಐತೆ, ಅದನ್ನ ಬಿಡಿಸ್ಕೋಬೇಕು ಸರ್. ಇಲ್ಲ, ಆಗ ಬರೋದಿಲ್ಲ, ಅದಕ್ಕೂ ಟೈಮ್ ಅನ್ನೋದು ಇರುತ್ತೆ. ಆ ಡೇಟ್ ಮೀರಿದ ಮೇಲೆ ನಿಮ್ಮ ಅಕೌಂಟಿಗೆ 1 ರೂಪಾಯಿ ಬಿದ್ರೂ ಇಲ್ಲಿ ಕಟ್ಟಾಗುತ್ತೆ. ಇವಾಗ ನಿಮಗೆ ನೋಟಿಸ್ ಕಳಿಸ್ತಾ ಇದ್ವಿ, ನೆಕ್ಸ್ಟ್ ತಿಂಗಳಲ್ಲಿ ನೋಟಿಸ್ ಕಳಿಸ್ತಾ ಇದ್ವಿ. ನೀವೇನಾದರೂ ಕಟ್ಟಲಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ನೋಟಿಸ್ ಕಳಿಸ್ತಾ ಇದ್ವಿ. ಇನ್ನೊಂದು ತಿಂಗಳು ಟೈಮ್ ಐತೆ. 3 ಲಕ್ಷ ದುಡ್ಡು, ಇವಾಗ 1 ಲಕ್ಷ ದುಡ್ಡು ಕಟ್ಟಾಗಿದೆ, ಇನ್ನು 2 ಲಕ್ಷ ದುಡ್ಡು ನೀವು ಕಟ್ಟಬೇಕಾಗುತ್ತೆ. ಬಡ್ಡಿ ಎಲ್ಲ ಸೇರಿ 3 ಲಕ್ಷ ಆಗಿದೆ ನೋಡಿ. ಅದು ಬರೋದಿಲ್ಲ, ಅದು ಡೇಟನ್ನು ಇಷ್ಟು ಟೈಮ್ ಅಂತ ಇರುತ್ತೆ. ಆ ಡೇಟ್ ಮೀರಿಬಿಟ್ರೆ ಅದು ಕಟ್ಟಾಗುತ್ತೆ. ನೀವು ಟೈಮ್ ಅಲ್ಲೇನೆ ತುಂಬ ದಿನ, ಭಾಳ ದಿನ ಆಗಿಬಿಟ್ಟೈತೆ, ಅದಕ್ಕೇ ಇವಾಗ ಕಟ್ಟಾಗಿದೆ. 1 ಲಕ್ಷ ದುಡ್ಡು ನೀವು ಬಿಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ತಿಂಗಳು ಅದನ್ನು ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಲತಾ, ಬಿಡಿಸ್ಕೊಂಡೇನೆ ದುಡ್ಡ? ಇಲ್ಲ ಕಣೆ ರೇಣು, ಅಯ್ಯೋ ನಾನವಾಗ ಏನು ಕಣ 3 ಲಕ್ಷ ಲೋನ್ ತೆಗೆದಿದ್ದೆ ಹೇಳು ಈ ಬ್ಯಾಂಕಲ್ಲಿ. 2 ಲಕ್ಷ ಕಟ್ಟಿದ್ದೆ ಅವಾಗ, ಯಾವುದೋ ದುಡ್ಡು ನೋಡ್ಕೊಬಿಟ್ಟು ಕಟ್ಟಿದ್ದೆ. ಬಿಡು ಎಜುಕೇಷನ್ ಲೋನ್ ಅಲ್ಲ ಅಂತ ಹೇಳಿ, ಯಾಕೋ ನಮ್ಮ ಹುಡುಗರು ನಾವು ಸ್ಕೂಲಿಗೆ ಕಳ್ಸಕ್ಕಂತ ಹೇಳಿ ತಗೊಂಡಿದ್ದೆ ಕಣೆ. ಸ್ಕೂಲಿಗೆ ಅಂತ ಏನು ಸ್ಕೂಲಿಗೆ ಬೇರೆ ಕಟ್ಟಬೇಕಾಗಿತ್ತು, ಇನ್ನೂ ಏನೋ ತೊಂದರೆ ತಾಪತ್ರ ಇತ್ತು, ತಗೊಂಡಿದ್ದೆ. ಅದಕ್ಕೇ ಇವಾಗ ಅದೊಂದು ಲಕ್ಷ ಬೇರೆ ಉಳಿಸಿದ್ದೆ, ಮನ್ನಾ ಆಗುತ್ತೆ ಅಂತ ಹೇಳಿ ಅದು ಮರ್ತೇ ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಅದು ಎಲ್ಲ ಬಡ್ಡಿ ಎಲ್ಲ ಸೇರಿ 3 ಲಕ್ಷ ಆಗೈತಂತೆ. 2014 ತಗೊಂಡಿರೋದು. ಅದಕ್ಕೇ ಯಪ್ಪ ಇವಾಗ ಹೆಂಗಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ತಿರ್ಗಾ ಎಷ್ಟೆಷ್ಟು ಬಡ್ಡಿ ಆಗೈತೋ ಏನೋ. ನಾನು ಕೂಲಿಯರಿಗೆಲ್ಲ ಕೊಡೋಣ ಅಂತ ಇದ್ದೆ ಕಣಿ. ನೋಡಿ ಅಂಥ ಕೆಲಸ ಆಯ್ತು. ಅಯ್ಯೋ ಶಿವನಿ ದೇವ್ರಿ, ನಾನು ಅತ್ಲಾಗೆ ಅವ್ರು ಕೊಟ್ಟರೆ ಪೂರೆ ಬಗೆಯಿರುತ್ತೆ ಅಂತ ಖುಷಿಯಾಗಿ ಬಂದರೆ ಸಂಘದವ್ರು ದುಡ್ಡು ಹಾಕ್ಯವ್ರಿ ಅಂತ ನೋಡಿ. ಇವಾಗ ಇಲ್ಲೇ ಅಂಥ ಕೆಲಸ ಆಯ್ತು. ಅಯ್ಯೋ ಶಿವನಿ, ನಿಂದು ಬಂದು ತಾಲೆ ಬಿಡಿಸ್ಕೊಂಡೆ. ಬಿಡಿಸ್ಕೊಂಡಮ್ಮ ಆಲೇನಿ. ನಾನು ಏನೋ ಕೊಟ್ಟಿದ್ದೆ, ಇದು ಅಂದರೆ ATM ಇರಲಿಲ್ಲ, ಎಲ್ಲ ಕಳೆದೋಗಿತ್ತು. ಅದಕ್ಕೇ ಹೇಳಿದ್ದೆ ಇಲ್ಲಿ ಸಾರ್ಗೆ, ಅವರು ಫಾರಮ್ ಕೊಟ್ಟಿದ್ದರು, ಫಿಲಪ್ ಮಾಡಿಕೊಡಮ್ಮ ಅಂತ ಹೇಳಿ. ಬೇರೆ ATM ಕೊಡ್ತೀವಿ ಅದನ್ನ ಡೆಡ್ ಮಾಡಿ ಅಂತ. ಅದಕ್ಕೆ ನಾನು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಬಂದಿಲ್ಲಂತೆ. ಅಲ್ಲ ಈ ಕಡೆ ಕೂತ್ಕೊಂತಿದ್ರಲ್ಲ ಅವ್ರು ಸರ್, ಅದಕ್ಕೆ ನಾನು ನೀನು ಬಿಡಿಸ್ಕೊಂಡೇನೋ ಸಂಘದ ದುಡ್ಡು ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಕಣೆ, ಹಿಂಗಾಗೈತಿ, ಏನು ಮಾಡೋಣ. ಬಾರೆ ರೇಣು ಮ್ಯಾನೇಜರ್ ತಗೋಣ ಮಾತಾಡೋಣ. ಮ್ಯಾನೇಜರ್ ತ ಮಾತಾಡಿರೋ ಅಷ್ಟೇ, ಯಾರು ತ ಮಾತಾಡಿರೋ ಅಷ್ಟೇ, ಅವರು ಅದನ್ನೇ ಹೇಳೋದು. ಇಲ್ಲಮ್ಮ ಇವಾಗ ಕೊಟ್ರಿ ಅಂತಾರೆ, ಮ್ಯಾನೇಜರ್ ತಕ್ಕ ಹೋದ್ರು ಅಂತ ಈಗಲೇ ಕೊಟ್ಟು ಹೋಗ್ರಿ ಅಂತ ಹಿಡ್ಕೊಂತಾರೆ. ಸುಮ್ಮನಿರು. ಸುಮ್ಮನೆ ಮ್ಯಾನೇಜರ್ ತಕ್ಕ ಹೋಗ್ಬೇಡ, ಎಲ್ಗೂ ಹೋಗಬೇಡ, ಸುಮ್ಮನೆ ಹೋಗು, ಪಾಸ್ಬುಕ್ ಇಸ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಹೆಂಗೆ ಮಾಡೋದು, ಅವ್ರಿಗೆಲ್ಲ ಕೊಡಬೇಕಲ್ಲ, ಸಾಲ ಐತಿ ಅದಕ್ಕಾಗಿ ಕಣಿರೇನು. ಏನು ಮಾಡೋಕ್ಕಾಗಲ್ಲ. ಬ್ಯಾಂಕ್ನಾಗ ಹಂಗೆ ಗಲಾಟೆ ಮಾಡೋಕ್ಕಾಗಲ್ಲ, ಯಾತೂ ಬ್ಯಾಂಕ್ನ ಮಾತಾಡೋಕ್ಕಾಗಲ್ಲ. ಇವಾಗ ನಿಂದೆ ಸಾಲ ತಾನೇ ಇರತ್ತು, ಸಾಲ ಇಲ್ದಿಕ್ಕೆ ಸುಮ್ಮನೆ ಅವ್ರೇನು 1 ರೂಪಾಯಿನೂ ಕಟ್ ಮಾಡ್ಕೊಂತಿರ್ಲಿಲ್ಲ. ಸಾಲ ಇರೋದಕ್ಕೆ ಅಲ್ಲಿ ಕಟ್ ಮಾಡ್ಕೊಂಡಿರೋದು. ಸಾಲ ಇಲ್ಲಾಂದರೆ ಬ್ಯಾಂಕ್ನಲ್ಲಿ 1 ರೂಪಾಯಿನೂ ಮೋಸ ಮಾಡಲ್ಲ. ನಾನು ಬೆಂಗಳೂರಾಗಳದ್ದು ಅಕೌಂಟ್ ಇತ್ತು ಕಣೆ, ಅದು ನಾನು ಕೊಡ್ಬೋದಾಗಿತ್ತು. ನೀನು ಸಾಲ ಇಲ್ಲದ ಅಕೌಂಟ್ ಕೊಡಬೇಕು, ಯಾವ್ದಕ್ಕನ ಕೊಟ್ಟರೆ. ಹಿಂಗೆ ಸಾಲ ಇರೋದೇನ ಕೊಟ್ಟರೆ ಅಲ್ಲಿ ದುಡ್ಡು ಬಿದ್ದರೆ ಅಲ್ಲೇ ಕಟ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ, ಕೊಡಲ್ಲ. ಅಲ್ಲೇನೆ ಟೈಮ್ ಮೀರೈತೆ, ಅದಕ್ಕೆ ಎಷ್ಟು ಟೈಮ್ ಅಂತ ಇರುತ್ತೆ. ಟೈಮ್ ಒಳಗೆ ಏನಾನ ಇದ್ದರೆ ಅವ್ರೇನು ಕಟ್ ಮಾಡ್ಕೊಂಬಲ್ಲ, ಟೈಮ್ ಮೀರುತ್ತಂದರೆ ಕಟ್ ಮಾಡ್ಕೊಂತಾರೆ. ಕಣೆ ಅದನ್ನೇ ಕೊಟ್ಟರು ಕೊಡ್ಬೋದಾಗಿತ್ತು. ನಾನು ಎಂಥ ಕೆಲಸ ಮಾಡ್ಕೊಂಡೆ ನೋಡು, ಅಮ್ಮಂಗಾಗೈತು ಹೋಗತ್ತ. ನೋಡಿದ್ರಲ್ಲ ವೀಕ್ಷಕರೇ, ಯಪ್ಪ ಇವಾಗ ಏನು ಮಾಡೋದು. ನಾನು ಖುಷಿಯಾಗಿ ಬಂದೆ, ಇಲ್ಲೊಂದು ದೊಡ್ಡ ಶಾಕ್ ಆಯಿತು ನನಗೆ. ಕೇಳಿ ಅಯ್ಯೋ ದುಡ್ಡು ಬಿದ್ದೈತೆ 1 ಲಕ್ಷ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬ್ಯಾಂಕ್ನಾಗೆ ಇವ್ರು ಹೇಳೋದು ನೋಡಿರಿ ನನಗಂತೂ ಬೇಜಾರಾದಂಗೆ ಆಯಿತು. ಲೋನ್ ತಗೊಂಡಿರೋದು ಕಟ್ಟಾಗೈತೆ ಅಂತ. ಇವಾಗ ಏನಪ್ಪ ಮಾಡೋದು, ಕೂಲಿಯರ್ಗೆ ಏನಪ್ಪ ಹೇಳೋದು, ಅಮ್ಮಂಗಾಗೈತಿ. ರೊಕ್ಕ ಕೈಗೆ ಬೇರೆ ಎಲ್ಲರಿಗೂ ಹೇಳಿ ಬಂದು ದುಡ್ಡು ಕೊಡ್ತೀನಿ ಬಿಡಿಸ್ಕೊಂಬತ್ತೀನಿ ಅಂತ. ಏನಪ್ಪ ಮಾಡೋದು ಇವಾಗ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.